ಎಲ್ಲ ವೀಕ್ಷಕರಿಗೂ ಸ್ವಾಗತ ಮತ್ತು ವಂದನೆಗಳು. ಈಗ ನಾನು 10ನೇ ತರಗತಿ ಗಣಿತ ವಿಷಯದ ಸಮಾಂತರ ಶ್ರೇಣಿ ಪಾಠದ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೇನೆ. 3ನೇ ಪದ 5 ಮತ್ತು 7ನೇ ಪದ 9 ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿ. ಇದು ನಮ್ಮ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ನಾವು ಪರಿಹಾರವನ್ನು ನೋಡೋಣ. ಪರಿಹಾರ ಮೊದಲಿಗೆ ಪ್ರಶ್ನೆಯನ್ನು ಓದ್ಕೊಳ್ಳೋಣ. 3ನೇ ಪದ 5 ಪ್ರಶ್ನೆಯಲ್ಲಿ ಹೇಳಿದ್ದಾರೆ. 3ನೇ ಪದ 5 ಇದನ್ನು ಬರೆದುಕೊಳ್ಳೋಣ. 3ನೇ ಪದ 5 3ನೇ ಪದ 5 ಇಲ್ಲಿ ಮತ್ತು 7ನೇ ಪದ 9 ಅಂತ ಪ್ರಶ್ನೆಯಲ್ಲಿ ಬಂದಿದೆ. ಅದನ್ನು ಇನ್ನೊಮ್ಮೆ ಬರ್ಕೊಳ್ಳೋಣ. 7ನೇ ಪದ 9. ಈ 3ನೇ ಪದವನ್ನು ನಾವು A3 = 5 ಅಂತ ಬರ್ಕೊಳ್ಳೋಣ. ಈ 7ನೇ ಪದವನ್ನು A7 = 9. A7 = 9 ಅಂತ ನಾವು ಬರ್ಕೊಳ್ಬೇಕು. ಈಗ A3ಯನ್ನು A+2D ಅಂತ ನಾವು ಬರೆದುಕೊಳ್ಳೋಣ. ಸಾಮಾನ್ಯ ಸೂತ್ರದಲ್ಲಿದೆ ಅದು =5. ಇದು A7ನ್ನು ನಾವು A+6D ಒಂದು ಕಡಿಮೆ ಮಾಡ್ಕೊಳ್ಬೇಕು. 6D = 9. ಈಗ ಇದು ಸಮೀಕರಣ 1, ಇದು ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಸಮೀಕರಣ 2ರಿಂದ ಸಮೀಕರಣ 1ಅನ್ನು ಕಳೆದಾಗ ಈಗ ಇದನ್ನು ನಾವು ಕಳೆಯೋಣ. ಇಲ್ಲಿ ಸಮೀಕರಣ 2ಅನ್ನು ಮೊದಲು ಬರ್ಕೊಳ್ಳೋಣ. A+6D ಎರಡನೇ ಸಮೀಕರಣವನ್ನು ತೆಗೆದುಕೊಳ್ತಾ ಇದ್ದೇನೆ. A+6D = 9. ಇನ್ನು ಒಂದನೇದು A+2D = 5. ಈಗ 2ರಿಂದ 1ಅನ್ನು ಕಳೆದಾಗ ಕಳೆಯೋದಕ್ಕಿಂತ ಪೂರ್ವದಲ್ಲಿ ಪ್ಲಸ್ ಇರುವಂಥ ಚಿಹ್ನೆಗಳನ್ನು ಮೈನಸ್ ಮಾಡಿಕೊಳ್ಬೇಕು. ಪ್ಲಸ್ ಬದಲಾಗಿ ಮೈನಸ್ಸು, ಇದು ಕೂಡ ಮೈನಸ್ಸು. ಒಂದೇ ಮೈನಸ್ ಇದ್ದರೆ ಪ್ಲಸ್ ಮಾಡ್ಕೊಳ್ಬೇಕು. A - A 0 ಆಯಿತು. ಇಲ್ಲಿ 6D ಒಳಗಡೆ -2D ಆಯಿತು. ಇದು -2D ಅಂದರೆ 6ರಲ್ಲಿ 2 ಹೋದರೆ 4D ಆಯಿತು. ಈ 2ರಲ್ಲಿ ದೊಡ್ಡ ಸಂಖ್ಯೆ +6 ಇದೆ. ಇದರ ಸೈನನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಇನ್ನು 9ರಲ್ಲಿ 5 ಹೋದರೆ ಇದು -5 ಆಗಿದೆ. 5 ಹೋದರೆ 4 ಉಳಿತು. D = 4/4 ಹಾಗೆ ಬರ್ಕೊಳ್ಳೋಣ. 4/4 4 1 ಈಗ D ಬೆಲೆ ನಮಗೆ 1 ಸಿಕ್ಕಿತು. ಈ D ಬೆಲೆಯನ್ನು ಉಪಯೋಗಿಸಿ ನಾವು Aಯನ್ನು ಕಂಡುಹಿಡಿಯೋಣ. ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಇದನ್ನು ತುಂಬಿಕೊಳ್ಬೋದು. 1 ಅಥವಾ 2 ಸಮೀಕರಣದಲ್ಲಿ ನಾನು ಒಂದರಲ್ಲಿ ಹಾಕ್ಕೋಬೋದು, 2ರಲ್ಲಿ ಹಾಕ್ಕೋಬೋದು. ನಾನು 1ಅನ್ನು ತೆಗೆದುಕೊಳ್ತಾ ಇದ್ದೀನಿ. A+2D 1ರಲ್ಲಿ ಹಾಕಿದಾಗ ಸಮೀಕರಣ 1ರಲ್ಲಿ ಈ D ಬೆಲೆಯನ್ನು ಹಾಕಿದಾಗ A+2D 2D = 5. ಇದರಲ್ಲಿ Aಯನ್ನು ನಾವು ಕಂಡುಹಿಡಿತಾ ಇದ್ದೀವಿ. A ಹಾಗೆ ಬರೆದುಕೊಳ್ಳೋಣ. +2 × D ಬೆಲೆ 1 ಆಗುತ್ತೆ. =1 ಇದೆ. = 5. ಈಗ ಮುಂದಿನ ಹಂತದಲ್ಲಿ A+2 × 1 ಅಂದರೆ 2 ಆಯಿತು. ಇದು 5 ಹಾಗೆ ಬರ್ಕೊಳ್ಳೋಣ. A = +2ಅನ್ನು ಎಡಭಾಗದಿಂದ ಬಲವಾಗಿ ಕಳಿಸಿದಾಗ -2 ಆಗುತ್ತೆ. +2 → -2. A = 5 - 2 ಅಂದರೆ 3 ಆಯಿತು. ಈಗ ನಮಗೆ A ಬೆಲೆ 3, D ಬೆಲೆ 1 ಸಿಕ್ಕಿತು. ಈಗ ಮುಂದೆ ನಮ್ಮ ಪ್ರಶ್ನೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯೋದು. ಸಮಾಂತರ ಶ್ರೇಣಿಯ ಸಾಮಾನ್ಯ ಸೂತ್ರ A, A+D, A+2D, A+3D, A+4D ... ಈ ಥರ ಇದೆ. ಈ ಮೊದಲಿಗೆ ಇರುವಂತಹ 4 ಪದಗಳನ್ನು ನಾವು ಕಂಡುಹಿಡಿತಾ ಇದ್ವಿ. A ಬೆಲೆ ನಮ್ಗೆ ಆಲ್ರೆಡಿ ಇದೆ. A = 3. ಇನ್ನು A+D ನಾವು ಕಂಡುಹಿಡಿಯೋಣ. A+D = A ಅಂತಂದ್ರೆ 3 ಪ್ಲಸ್ D ಬೆಲೆ ನಮಗೆ 1 ಇದೆ. ಸೊ 3 + 1 ಅಂದರೆ 4 ಆಯಿತು. ಇನ್ನು A+2D A ಅಂತಂದ್ರೆ 3, ಇಲ್ಲಿ A 3 ಇದೆ. 3ಅನ್ನು ಬರ್ಕೊಳ್ಳೋಣ. +2 × D ಬೆಲೆ 1 ಇದೆ. D ಬೆಲೆ 1 ಅಂತ ಹಾಕ್ಕೊಳ್ಳೋಣ. 3 ಹಾಗೆ ಇರಲಿ. +2 × 1 ಅಂದರೆ 2 ಆಯಿತು. 2 × 1 ಅಂದರೆ 2 ಆಯಿತು.
ಈಗ 3 + 2 3 + 2 ಅಂದರೆ 5 ಆಯಿತು. ಈ ಮುಂದಿನದು a + 3d 4ನೇ ಪದ ಇದು. a 3 ಇದೆ ಪ್ಲಸ್ 2 ಅಂತ ಬರ್ಕೊಂಡೆ, 3 ಆಗಬೇಕದು. 2 × 1 ಅಂತ ಆಯಿತು. 3 ಬರ್ಕೊಳ್ಬೇಕು. 3 ಪ್ಲಸ್ 3 3d ಅಲ್ವಾ, 3 × 1 ಆಯಿತು = 3 × 1 3 ಆಗಬೇಕು. ಸೊ 3 + 3 ಅಂದರೆ 6 ಆಯಿತು. ಈಗ ನಮ್ಮ ಪ್ರಶ್ನೆಯ ಪ್ರಕಾರ ಸಮಾಂತರ ಶ್ರೇಣಿಯನ್ನು ಬರ್ಕೊಳ್ಳೋಣ. ಸಮಾಂತರ ಶ್ರೇಣಿ ಈಕ್ವಲ್ಸ್ 3, ನಾವು ಕಂಡುಹಿಡಿದಿರುವಂಥ ನಂಬರ್ಗಳನ್ನು ಬರೆಯೋಣ. ಇಲ್ಲಿ 3, 4, 5, 6 ... ಇನ್ನು ಮುಂದಿನ ಸಮಾಂತರ ಶ್ರೇಣಿ ಭಾಗದ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ವೀಕ್ಷಿಸೋಣ. ಇಲ್ಲಿಯವರೆಗೂ ವೀಕ್ಷಿಸಿದ ಎಲ್ಲ ನನ್ನ ವೀಕ್ಷಕರಿಗೂ ವಂದನೆಗಳು.